ಇವಳು ಇನ್ನೂ ಏನೇನು ಕಂತ್ರಿ ಕೆಲಸ ಮಾಡೋಳ ಏನೋ. ನಾನಂತೂ ಯಾಕಾದ್ರೂ ಬಂದ ಇಲ್ಲಿಗೆ ಅಂತ ಅನ್ನಿಸ್ತೈತೆ. ಬಾಯಿ ಮುಚ್ಕೊಂಡಿದ್ದಿದ್ರೆ ನನ್ನ ಬೆಲೆ ನಾನೇ ಕಳ್ಕೊಂಬಿಟ್ಟೆ. ಏನು ಮಾಡೋಳು ಏನು ಕತೆನೋ. ಇವ್ನು ಲ್ಯಾಪ್ಟಾಪ್ ತಗೊಬರ್ತೀನಿ ಅಂತ ಹೋದ. ಈ ಲ್ಯಾಪ್ಟಾಪಾಗಿ ಏನಾಯಿತು ಏನು ಕತೆನೋ. ಯಪ್ಪ ಅಪ್ಪ, ಅವಳನ್ನ ನಾನು ಬಿಟ್ಟಿದ್ದು ಒಳ್ಳೇದೇ ಆಯಿತು ಅಂತ ಅನ್ನಿಸ್ತೈತೆ ನನಗಂತೂ. ತಗೊಳ್ಳಿ, ಲ್ಯಾಪ್ಟಾಪಲ್ಲಿ ತುಂಬಾ ವಿಷಯಗಳಿದ್ದಾವೆ. ಆರಾಮಾಗಿ ಕುತ್ಕೊಂಡು ಕಾಫಿ ತಂದು ಕೊಡ್ತೀನಿ, ಕುಡ್ಕೊಂಡು ಆರಾಮಾಗಿ ನೋಡಿ. ಪಾಪ ಅಂತ ಹೇಳ್ತಾ ಇದ್ರಿ ಅಲ್ವಾ, ಇದು ನೋಡ್ಬಿಟ್ಟು ನೀವು ಸುಮ್ಮನೆ ಇರಬಾರ್ದು. ಇಡೀ ಹಳ್ಳಿಗೇನೆ ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನಮ್ಮಮ್ಮ ಬಿದ್ದಾಗಿಂದ ಹಿಡಿದು ಅವರಮ್ಮ ಬಂದಿದ್ಲಲ್ಲ ನಮ್ಮ ಅತ್ತೆ, ಅಲ್ಲಿ ತನಕ ಎಲ್ಲ ವೀಡಿಯೋಸನ್ನು ಇದರಲ್ಲೇ ಸೇವ್ ಮಾಡಿ ಇಟ್ಟಿದ್ದೀನಿ. ದಯವಿಟ್ಟು ನೋಡಿ, ನೀವು ಮಿಸ್ ಮಾಡ್ದಂಗೆ ನೋಡಬೇಕು. ಹಾಗೇನೇ ನಿಮಗೆ ಪೆನ್ ಡ್ರೈವ್ಗೆ ಕೊಡ್ತೀನಿ, ನಿಮ್ಮ ಹಳ್ಳಿಗೆ ತಗೊಂಡೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಮನೆಗೂ ತಲುಪಿಸ್ಬೇಕು ಅಂತ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಮಗನೇ, ಯಾಕೋ ಸುಮ್ಮನೆ ಕೂರಿಸ್ಕೊಂಡು ಪುರಾಣ ಎಲ್ಲ ಹೇಳ್ತಾ ಇದೀಯಾ? ಸುಮ್ಮನೆ ಕಳ್ಸೋದು ಬಿಟ್ಬಿಟ್ಟು ನೀನು. ಅಮ್ಮ ಸುಮ್ಮನಿರಮ್ಮ, ಅವಳು ಯೋಗ್ಯತೆ ಏನು ಅಂತ ಅವ್ರ ಹಳ್ಳಿಯವ್ರಿಗನ ಗೊತ್ತಾಗಲಿಲ್ಲ ಅಂತಂದರೆ ಹೆಂಗೆ ಹೇಳು? ಗೊತ್ತಾಗಲಿ, ಸುಮ್ಮನಿರು. ಅವಾಗಾದ್ರೂ ಅವಳ ಪರ ಮಾತಾಡೋದಂತೂ ಬಿಡ್ತಾರೆ. ಅಪ್ಪ ಏನೋ ಹೇಳ್ತಾ ಇದ್ರು ಅಂತಂದಲ್ಲ, ಏನು? ಅಯ್ಯೋ, ನಿನ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ ನೋಡಿ ನಾನು. ಅದು ನಿಮ್ಮಪ್ಪ ಏನೋ ಬಿಸ್ನೆಸ್ಸು ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಬಾ ಬೇಗ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಏನು ಅಂತ ಸರಿಯಾಗಿ ಅರ್ಥ ಆಗಲಿಲ್ಲ ನನಗೆ. ಬೇಗ ಮಗುನ ಕಳಿಸು ಅಂತ ಹೇಳಿದ್ರು. ಅದಕ್ಕೆ ನೋಡು, ನಿಂಗೆ ಹೇಳೋದೇ ಮರ್ತೋಗ್ಬಿಟ್ಟೆ. ಅರ್ಜೆಂಟಾಗಿ ಆಫೀಸ್ ಹತ್ರ ಹೋಗ್ಬೇಕಂತೆ ಕಣೋ ನೀನು. ಹೌದಾ? ಅಯ್ಯೋ, ಏನು ಪ್ರಾಬ್ಲಮ್ ಅಂತೆ ಅಂಥದ್ದು? ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗೈತೆ ಅಂತ. ಆದಷ್ಟು ಬೇಗ ನೀನು ಹೋಗು. ಸರಿ ರಮ್ಮ, ಅಪ್ಪಂಗೆ ಫೋನ್ ಮಾಡೋ ಒಂದ್ಸಲ ಕೇಳಿಬಿಟ್ಟು ಆಮೇಲೆ ನೋಡ್ತೀನಿ. ಅಯ್ಯೋ 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 ಲೇ ರಚ್ಚು, ಏನೇ ಇದು ನೀನು ಅವಾಂತರ ಈ ಪಾಟಿ ದುರಂಕಾರ ಪಟ್ಟ. ದೇವರು ನಿಂಗೆ ಸರಿಯಾಗೇ ಮಾಡವನಿ. ನಾನೆಲ್ಲೋ ಏನೋ ಗಂಡನೇ ಸರಿ ಇಲ್ಲ ಕಳ್ಸವನೆ ಅಂತ ಅಂದ್ಕೊಂಡ್ರೆ ಈ ರೇಂಜಿಗೆ ನಾಟಕ ಮಾಡಿ ಈ ರೇಂಜಿಗೆ ಮಾಡಿದ್ಯಾ? ಯಪ್ಪ ದೇವ್ರೆ, ಇಂಥ ರಾಕ್ಷಸಿನ ನೀನು ದೇವರು ಸರಿಯಾದ ಶಿಕ್ಷಣ ನೀನು ಕೊಟ್ಟವನೇ, ಅನುಭವಿಸ್ಕೊಂಡು ಸಾಯಿ. ನಾನು ಅಯ್ಯೋ ಪಾಪ ಅಂತ ನಿನಗೆ ಸಹಾಯ ಮಾಡೋಕ್ಕೆ ಬಂದಲ್ಲ, ನನ್ನ ಚಪ್ಪಲಿ ತಗೊಂಡು ನೋಡ್ಕೋಬೇಕು. ಇನ್ನೊಂದ್ಸಲ ನಿನ್ನ ಸಹವಾಸಕ್ಕೆ ಬರಲ್ಲ. ಹೋಗ್ತೀಯಾ ಹೋಗು, ಇಲ್ಲಾಂದರೆ ಹಂಗೆ ಬಿದ್ದಿರು. ಯಾರಿಗೆ ಬೇಕು ನಿನ್ನ ಸಹವಾಸ? ಈ ಥರ ಎಲ್ಲ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಬಿಡು ನೀನು. ಹಬ್ಬ, ಇವ್ರು ಸಹಿಸ್ಕೊಂಡ್ರದ್ದು ಹೆಚ್ಚು. ಅಲ್ಲ, ಸರೋಜಿ ಆಂಟಿ ನೋಡು, ಆಯಮ್ಮ ಯಾವ ಥರ ಮಾತಾಡ್ತಾಳೆ. ಅಣ್ಣ ಅಣ್ಣ ಅಂತಿದ್ದಳು, ಒಂದೇ ಸಲ ಹೆಂಗೆ ಬಾಂಬ್ ಹಾಕ್ಬಿಟ್ಲು. ಈಗ ಅಮ್ಮ ಮಗಳಿಗೆ ಸರಿಯಾಗೈತೆ. ಆಗಲಿ, ನಾನು ಇವ್ರ ಬಗ್ಗೆನೇ ತಪ್ಪು ತಿಳ್ಕೊಂಡು ಪಾಪ ರೊಚ್ಚು ಜೀವನ ಹಾಳಾಗೋಗ್ತೈತೆ, ಸರಿ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ರೊಚ್ಚು ಜೀವನ ಹಾಳಾಗೋಗ್ತಿಲ್ಲ, ಪಾಪ ಇವನ ಜೀವನನೇ ಹಾಳಾಗೋಗ್ತೈತೆ ಅವಳಿಂದ. ಯಪ್ಪ ದೇವ್ರೆ. ಏನಪ್ಪ ವಿಡಿಯೋ ನೋಡ್ತಾ ಇದೆಯಾ? ಖುಷಿಯಾಗಿರ್ಬೇಕಲ್ಲ ನಿಮಗೆ? ವಿಡಿಯೋ ನೋಡಿ 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 ಭಾಳ ಖುಷಿ ಪಡ್ತಾರೆ ನೋಡಿದವರೆಲ್ಲ. ನಾನು ಯಾವಾಗ ಯಾರಾದರೂ ನನ್ನ ಮಗನ್ನ ತಪ್ಪು ಅಂತ ಯಾರು ಹೇಳಕ್ಕೆ ಬರ್ತಾರೋ ಅವ್ರಿಗೆ ವಿಡಿಯೋ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನದಿಂದ ಅನ್ಕೊಂತ ಇದ್ದ. ಯಾರೂ ಬಂದಿರಲಿಲ್ಲ. ನೀನು ಪಾಪ ಅವಳ ಪರ ಮಾತಾಡೋಕ್ಕೆ ಅಂತ ಬಂದಿದೆಯಲ್ಲ, ಅದಕ್ಕೆ ನನ್ನ ಮಗ ಅವಳ ಪುರಾಣ ಎಲ್ಲ ತೋರಿಸ್ತವನೆ. ನೋಡು ನೋಡು ನೋಡು, ಇನ್ನೂ ಚೆನ್ನಾಗಿ ನೋಡು, ಸಪೋರ್ಟಿಗೆ ಬಂದಿದೆಯಲ್ಲಪ್ಪ ನೋಡು. ಅಯ್ಯೋ ಪಾಪ ಅಲ್ವಾ ರಚ್ಚು? ಅಯ್ಯೋ ಆಂಟಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಷ್ಟೊಂದೆಲ್ಲ ಮಾಡೋಳು ಇವಳು ಮನೆಯಾಳಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವಳು ಹೇಳೋದು ನೋಡಿದ್ರೆ ನಿಮ್ಮದೇ ತಪ್ಪು ಅನ್ನೋ ಥರ ಎಲ್ಲ ಹೇಳ್ಬಿಟ್ಲು. ನಾನು ಅಲ್ಗೂ ಅಂದ್ಕೊಂಡೆ ಪಂಚಾಯಿತಿ ಅದು ಇದು ಯಾಕೆ ಕಲಾಕ್ಲಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇಷ್ಟೊಂದು ಸಾಕ್ಷಿ ಇರೋದಕ್ಕೆ ಅವ್ರು ಸುಮ್ಮನೆ ಇದ್ದಾರೆ ಅನಿಸುತ್ತೆ. ಮಾಡ್ಲಪ್ಪ, ಸಾಕ್ಷಿನ ಕಲಾಕ್ಲಿ, ಏನು ಬೇಕಾದರೂ ಮಾಡಲಿ, ಅದ್ರ ಬಗ್ಗೆ ಎಲ್ಲ ನಾನು ಚಿಂತೆ ಮಾಡೋಳೇ ಅಲ್ಲ. ನನ್ನ ಮಗನ ಜೀವನ ಹಾಳು ಮಾಡಿಬಿಟ್ಟು ಓದ್ಲಲ್ಲ ಅನ್ನೋದೇ ನನಗೆ ಚಿಂತೆ. ನೋಡಪ್ಪ, ಏನೋ ಹಣೆ ಬರಹ ಸರಿ ಇರಲಿಲ್ಲ, ಎಲ್ಲ ಆಗೋಯ್ತು. ಎಲ್ಲ ಬಿಟ್ಬಿಟ್ಟು ನನ್ನ ಮಗನಾದ್ರೂ ಇನ್ಮೇಲೆ ಖುಷಿಯಾಗಿ ನೋಡಬೇಕು ಅಂತ ನಾನು ಜಾಸ್ತಿ ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ಪದೇ ಪದೇ ಅವಳ ಹೆಸರು ಎತ್ಕೊಂಡು ಬರೋದು, ಏನೇನೋ ಮಾತಾಡೋದು ಅದೆಲ್ಲ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನನಗಂತೂ ಸಹಿಸಕ್ಕಂತೂ ಆಗಲ್ಲ. ನನ್ನ ಮಗ ಇವಾಗ ಹಿಂಗಿರ್ತಾನೆ ಅಷ್ಟೇನೆ, ರಾತ್ರಿ ಎಲ್ಲ ಗುಳಾಡ್ತಾನೆ. ಅಯ್ಯೋ, ಎಲ್ಲ ಹುಡುಗಿಯರು ಕೈ ಕೊಡೋದೇನೆ. ಈಗ ಸ್ವಲ್ಪ ಬಿಸ್ನೆಸ್ಸಾಗಿ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸುಮ್ಮನೆ ಏನೇನು ಆಗ್ತೈತೋ ಅದು ಬೇರೆ ಗೊತ್ತಿಲ್ಲ. ಆ ವಿಚಾರಕ್ಕೇನೆ ಅವಳ ನಮ್ಮ ಹುಡುಗ ಇಷ್ಟಪಡ್ತಾರೆ, ಹುಡುಗಿನೂ ಕೈ ಕೊಟ್ಬಿಡ್ಲು. ಅವ್ನಿಗೆ ಅದೇ ಯೋಚನೆ ತುಂಬಾ ಐತೆ ಕಣಪ್ಪ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರಹ ಸರಿ ಇಲ್ವಲ್ಲ ನಮ್ಮದು. ನೋಡು, ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಪ್ಪ. ಏನೂ ಮಾಡೋಕ್ಕಾಗಲ್ಲ, ನಾವು ಹೆಂಗೋ ನಮ್ಮದು ನಾನು ನೋಡ್ಕೊತೀವಿ. ದಯವಿಟ್ಟು ಆ ರಚ್ಚುಗೆ ಹೇಳ್ಬಿಡಿ, ದಯವಿಟ್ಟು ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬೇಡ, ಅಲ್ಲೇ ಆರಾಮಾಗಿರುವಂತ. ಅವಳು ದರಿದ್ರದಳು, ಅವಳು ಕಾಲು ಇಕ್ಕಿದ್ಮೇಲೆ ನಮ್ಮ ಮನೆಯೇ ಸರ್ವನಾಶ ಆಗೋಗ್ಬಿಡ್ತು. ಆಂಟಿ ಕ್ಷಮಿಸಿ ಆಂಟಿ, ನಿಜವಾಗೂ ಈ ಥರ ಎಲ್ಲ ಮಾಡೋಳೆ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಲೆನೂ ಆಗ್ತಾ ಇರಲಿಲ್ಲ. ಏನೋ ಪಾಪ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇನೇ ಬಂದೆ ಅಷ್ಟೇನೆ. ಹೀಗೆ ಗೊತ್ತಾಯ್ತಲ್ಲ ಎಂಥ ಕಂತ್ರಿ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು. ಬಿಡಿ, ಇನ್ಮೇಲೆ ಈ ವಿಚಾರಕ್ಕೆ ನಾನು ಬರೋದೇ ಇಲ್ಲ. ನನ್ನ ಪಡಗು ಇದ್ಬಿಡ್ತೀನಿ. ಸರಿ ಆಂಟಿ, ನಾನೇನು ಬರ್ತೀನಿ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ, ನಂದೇ ತಪ್ಪಾಯಿತು. ಇಲ್ಲಿಗೆ ಬಂದು ಅವಳ ಪರ ಮಾತಾಡೋಕ್ಕೆ ಅವಳು ಮಾತು ನಂಬ್ಕೊಂಡು ಬಂದಲ್ಲ ಆಂಟಿ, ನನಗೆ ಬುದ್ಧಿ ಇಲ್ಲ ಬಿಡಿ. ದೇವರು ಎಲ್ಲೋ ಬೇಕು ಅಂತಲೇ ಅವಳನ್ನ ನನ್ನಿಂದ ದೂರ ಮಾಡಿಬಿಟ್ಟವನೆ ಅಂತ ಅನ್ನಿಸ್ತೈತೆ. ಅವಳಂಥ ಕಂತ್ರಿ ಅಂತ ಗೊತ್ತಿದ್ದೇನೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಆದಷ್ಟು ಬೇಗ ಹೋಗ್ಬಿಟ್ಟು ನನ್ನ ಮಹಾ ಹತ್ರ ಎಲ್ಲ ಮಾತಾಡ್ಬಿಟ್ಟು ನಾನು ಮಹಾ ಮದುವೆ ಆದರೂ ಆಗಬೇಕು. ಸಾಕು, ಇವಳು ಮತ್ತೆ ನಾನು ಹಿಂದೆ ಬರಬಾರ್ದು ಅಂತಂದರೆ ಏನಾದರೂ ಒಂದು ಮಾಡಬೇಕು ಆಂಟಿ. ಇನ್ನು ಮತ್ತೆ ನಿನ್ನಿಂದೇನಾ? ಎಂಥ ಮನೆಯಾಳಿ ಅವಳು. ಬಿಡಿ ಆಂಟಿ, ಅವಳ ಬಗ್ಗೆ ಮಾತಾಡೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ಈಗೆಲ್ಲ ವಿಚಾರನೂ ಗೊತ್ತಾಯ್ತಲ್ವಾ, ನನಗಂತೂ ಅವಳ ಸಹವಾಸನೇ ಬೇಡ ಆಂಟಿ. ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ನೀವೇನಾದರೂ ಮಾಡ್ಕೊಳ್ಳಿ, ಮನೆಗಂತೂ ಬಿಟ್ಕೊಬೇಡಿ. ಇಷ್ಟೆಲ್ಲ ಮಾಡೋಳೆ ಅಂತಂದಮೇಲೆ ಬಿಟ್ಕೊಂಡು ಏನು ಪ್ರಯೋಜನ ಇಲ್ಲ. ಅವಳು ಮಾಡಿದಕ್ಕವಳು ಅನುಭವಿಸ್ತಾಳೆ. ಸರಿ ಆಂಟಿ, ನಾನಿನ್ನು ಬರ್ತೀನಿ. ಸರಿನಪ್ಪ, ಆಯಿತು. ಇವನಿಗೆ ಬೇಕಿತ್ತು ಎಲ್ಲ ನೋಡ್ಕೊಂಡು ಹೋಗೋಕ್ಕೆ. ನನ್ನ ಮಗಂಗಂತೂ ಬುದ್ಧಿನೇ ಇಲ್ಲ. ಅಮ್ಮ, ಏನೋ ಮಗನೇ?
ಅಮ್ಮ ಅರ್ಜೆಂಟಾಗಿ ನಾವು ಇವಾಗ ಆಫೀಸ್ ಹತ್ರ ಹೋಗ್ಬೇಕಮ್ಮ. ಏನೇನೋ ಗಲಾಟೆಗಳೆಲ್ಲ ನಡೀತೈತೆ. ನಮ್ಮ ಕಂಪ್ನಿಗೇನೋ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ ಜನಗಳೆಲ್ಲ. ಅದೇನೋ ಸ್ವಲ್ಪ ಲಾಸ್ ಆಗೋಗ್ಬಿಟ್ಟೈತೆ. ಯಾರೋ ಮೋಸ ಆಗ್ಬಿಟ್ಟೈತೆ. ಅಪ್ಪನ ಪಾರ್ಟ್ನರ್ ಇದ್ನಲ್ಲ, ಆ ಪಾರ್ಟ್ನರು ಓಡೋಗ್ಬಿಟ್ಟವನೆ ಅಂತ ಏನೇನೋ ಹೇಳ್ತಾವ್ರೆ. ಅದಕ್ಕೆ ಅಪ್ಪ ನಾನು ರೂಮಲ್ಲಿ ಕೂತಿದ್ದೀನಿ, ಅರ್ಜೆಂಟಾಗಿ ಬಾಪ ನೀನು ಅಂತ ಹೇಳ್ಬಿಟ್ಟು ಕರೀತಾವ್ರೆ ಅಮ್ಮ. ಏನೋ ಗಲಾಟೆ ನಡೀತೈತೆ. ಏನು ಅಂತಲೇ ನನಗೆ ಗೊತ್ತಾಗ್ತಿಲ್ಲಮ್ಮ. ಏನು ಪಾರ್ಟ್ನರು ಹೊರಟೋಗ್ಬಿಟ್ಟ? ಇದೇನೋ ಮಗ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಅಮ್ಮ, ಅವ್ನು ಫಾರಿನ್ಗೆ ಹೊರಟೋಗ್ಬಿಟ್ಟವನಂತೆ. ನನಗಂತೂ ಈಗ ದಿಕ್ಕೇ ತೋಚ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಮ್ಮ ಬಾ ಆದಷ್ಟು ಬೇಗನೆ ಹೋಗ್ಬಿಡೋಣ. ಅಪ್ಪ ಯಾಕೋ ಇನ್ನೂ ಸೇರಿ ಕರ್ಕೊಂಬಿಟ್ಟು ಬಾ ಅಂತ ಹೇಳಿದ್ರು. ಅಯ್ಯೋ ಅಯ್ಯೋ ದೇವ್ರೆ, ಏನಪ್ಪ ಆಯಿತು? ಈ ಮನೆಯಾಳಿ ಕಾಲಿಕ್ಕಿದ ಗಳಿಗೆ ನಮ್ದು ಏನೇನೇನೋ ಆಗ್ತಾಯ್ತಲ್ಲ. ಮೊದ್ಲು ಹೆಂಗೋ ಎಲ್ಲ ಚೆನ್ನಾಗಿದ್ವಿ, ಈಗ ನೋಡಿದ್ರೆ ಎಲ್ಲ ಎಡವಟ್ಟೆ ಆಗ್ತಾಯ್ತಲ್ಲ ಮಗನೇ. ಅಯ್ಯೋ ಮಗ, ನಡಿಯಪ್ಪ ನಡಿ ನಡಿ, ಬೇಗ ಬೇಗ ನಡಿ. ಅಯ್ಯೋ ದೇವ್ರೆ, ಏನೂ ಆಗದಿರೋ ಥರ ನೋಡ್ಕೊಳಪ್ಪ. ಎಲ್ಲ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕಪ್ಪ, ನಮ್ಮ ಬಿಸ್ನೆಸ್ ಎಲ್ಲನೂ. ಅಯ್ಯೋ ಮಗ, ಗಾಡಿ ತೆಗಿ ಸರ್ಸರ್ನ. ಯಪ್ಪ ದೇವ್ರೆ. ಯಾಕಣ ಹಿಂಗೆ ಆಗ್ಬಿಟ್ಟಿದ್ಯಾ? ಯಾಕೆ ಹುಷಾರಿಲ್ವೇನೋ? ಇಲ್ಲ ಕಣಲ್ಲ, ಯಾಕೋ ಜ್ವರ ಸೊಳಿ. ಅಯ್ಯೋ ನನ್ನ ಜೀವನ ಬುಡತ್ತಾಗಿ. ಈ ಮಕ್ಕಳಾಗಿಲ್ಲ ಅನ್ನೋರ್ಗೆ ಮಕ್ಕಳಾಗಿಲ್ಲ ಅನ್ನೋದು ನೋವು ಅಷ್ಟೇನಿಯ. ಮಕ್ಕಳಾದ್ಮೇಲೆ ಅವ್ರು ಕೂಡ ನೋವು ಐತೆ ನೋಡು. ಯಪ್ಪ ಒಸಿ ಅಲ್ಲ ಬಿಡು. ಅಯ್ಯೋ ನನಗೆ ತಲೆಲ್ಲ ಕೆಟ್ಟೋಗ್ಬಿಟ್ಟೈತೆ ಕಣಪ್ಪ. ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ. ಹ್ಞೂ ಕಣ್ಣ, ಗೊತ್ತಾಯ್ತು. ಏನು ನಿನ್ನ ಮಗಳು ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟವಳಂತೆ. ಮದುವೆ ಮಾಡ್ಕೊಂಡು 3 ತಿಂಗಳಿಗೇನೇನೆಯಾ ಊರು ತುಂಬ ನಿಮ್ಮ ಮನೆದೇನೇನೆಯಾ ಸುದ್ದಿ. ಎಲ್ಲನ ಹೋಗ್ಲಿ, ಅವಳಿಗೆ ಸರಿಯಾಗಾಯ್ತು. ಹುಟ್ಟು ದುರಾಂಕಾರಿ ಅವಳು, ದುರಾಂಕಾರಿ ಕಿತ್ತೋದವಳು ಸರಿಯಾಗೈತೆ ಅಂತಣ್ಣ. ಅದೇ ಜನ ಬೈಕೊಂಡು ಕೂತವ್ರು ಗೊತ್ತೇನಣ್ಣ. ನನಗಂತೂ ಪಾಪ ಅಂತ ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ನಾನು ಅತ್ತಗೆ ಬುಡಪ್ಪ, ನಿಮ್ಗೆ ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಕಣ. ಅಲ್ಲ, ಏನಾರ ಒಂದು ವ್ಯವಸ್ಥೆ ಮಾಡಿ ಮಗಳನ್ನ ಕಳ್ಸೋದಲ್ವೇನಣ್ಣ? ಹಳ್ಳಿನಾಗೆ ಆಡ್ಕೊಂಡು ನುಗ್ತಾವ್ರ ಜನಗಳೆಲ್ಲನೂ. ಏನು ಮಾಡೋಣ, ನನ್ನ ಹಣೆ ಬರೋಕ್ಕಿಷ್ಟು ಮೆಟ್ಟಾಕ. ಸಾಕು ಈ ಜೀವನ ಅಂತೂ ಸಾಕಾಗೋಗ್ಬಿಟ್ಟೈತೆ ಕಣಪ್ಪ ನನಗಂತೂ. ಎಂತೆಂಥ ಒಳ್ಳೊಳ್ಳೆ ಗಂಡುಗಳೆಲ್ಲ ಬಂದು ಕೇಳಿದ್ರು, ಕೊಟ್ಟು ಮಾಡೋಣ ಅಂದರೆ ನಾನು ಎಂಡ್ರು ಕೇಳಲಿಲ್ಲ. ಇಲ್ಲ ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಮಾಡೋಕ್ಕೆ ಹೋಗಿ ಈಗ ನೋಡಪ್ಪ ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಏನು ಮಾಡನಿ? ಇನ್ನೇನು ಮಾಡ್ತೀಯಣ್ಣ? ಮಗಳನ್ನ ಸುಮ್ಮನೆ ಎಲ್ಲನ ದೂರ ಕಳಿಸ್ಬಿಡು. ಮನೆಗೆ ಇಕ್ಕೊಂಡಷ್ಟು ನಿನಗೆ ನೋವು ಶಾನೆ. ಇಕ್ಕೊಂಡು ಊರು ಜನಗಳು ಎಲ್ಲ ಆಡ್ಕೊಳ್ಳೋದನ್ನೆಲ್ಲ ನೋಡ್ತೀಯೇನು ನೀನು? ಅದೆಲ್ಲ ಎಂಥದನ್ನು ಬೇಡ. ಸುಮ್ಕೆ ಯಾಕೆ ಕಳಿಸ್ಕೊಟ್ಬಿಡು ಹೋಗ್ಲಿ. ಇನ್ನು 3 ದಿನ ಮಡಿಕತ್ತೀನಿ ಅಷ್ಟೇ ಮನೆಗೆ. 3ರಿಂದ 4 ದಿನ ಕಳಿಸ್ಬಿಡ್ತೀನಿ, ಹೇಳ್ಬಿಟ್ಟಿದ್ದೀನಿ. ಹಿಂಗೆ ಬಿಟ್ಬಿಟ್ರೆ ಹದ್ಗೆಟ್ಟು ಹೋಗ್ಬಿಡ್ತಾಳೆ ಕಣಪ್ಪ. ಅದಕ್ಕೆ ಮೊದಲು ಕಳಿಸ್ಬಿಟ್ಟು ಏನೋ ನಿಮ್ಮ ಜೀವನ ನೋಡ್ಕೊಳ್ರಿ, ಒಂದು ಸ್ವಲ್ಪ ಬುದ್ಧಿನ ಕಲೀಲಿ, ಉಗಿದು ಕಳಿಸ್ಬಿಡ್ತೀನಿ ಅತ್ತಾಗೆ. ಹಂಗೇನೆ ಮಾಡೋಣ. ಇಲ್ಲಾಂದರೆ ಏನಾಗೈತೆ ಸಮಾಚಾರ ಅಂತ ವಿಚಾರಿಸಿ ಅದೇನು ಗಂಡ ಹೆಂಡ್ರನ್ನ ಒಂದು ಮಾಡೋಕ್ಕೆ ನೋಡೋದು, ಏನಾರ ಒಂದು ಮಾಡ್ಬೇಕು ತಾನೇ. ನಾನು ಫೋನ್ ಮಾಡಿ ಮಾತಾಡಿದೆ ಕಣಪ್ಪ ನನ್ನ ಅಳಿಯಂತಾಗಿ. ನನ್ನ ಅಳಿಯ ಎಲ್ಲನೂ ಹೇಳ್ಬಿಟ್ಟ. ಇಲ್ಲ ದಯವಿಟ್ಟು ಇನ್ನೊಂದ್ಸಲ ಬಲವಂತ ಮಾಡೋಕ್ಕೆ ಹೋಗ್ಬೇಡಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟ ಕಣಪ್ಪ. ಇವನು ಫೋಟೋ ವಿಡಿಯೋ ಎಲ್ಲ ಐತೆ, ತೋರಿಸ್ತೀನಿ ಬರ್ರಿ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳ್ದ. ಏನೋ ಒಂದು ಕಿತ್ತ ಹೋಗಿ ಕೈಯೋ ಕಾಲು ಹಿಡ್ಕೊಂಬಿಟ್ಟು ಬರ್ತೀನಿ. ಆಮೇಲೆ ನೋಡ್ಕೊಂಡ ಭಗವಂತನ ಇಚ್ಛೆ. ಯಪ್ಪ, ನೀನು ಪೊಡಿಪಾಟ್ಲು ಯಾರಿಗೂ ಬೇಡ ಬಿಡೋಣ. ಒಂಥರ ಅನ್ನಿಸ್ತದ ನಮಗೆ ನೀನಿಯ. ಹುಷಾರಾಗೆ ಹೋಗಿ ಅಳಿಯಂತಾಗೆ ಕೈಯೋ ಕಾಲ ಹಿಡ್ಕೊಂಡು ಬೇಡ್ಕೊಂಬಿಟ್ಟು ಬಾ, ಎಲ್ಲ ಸೊರೈತದೆ. ಸರಿನೇ? ಆಸ್ಪತ್ರೆನಾಗ ಡಾಕ್ಟ್ರ್ ಏನಂತ ಹೇಳಿದ್ರು? ಈಗಳಪ್ಪ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರ್ಕೊಟ್ಟವ್ರೆ. ಮಾತ್ರೆ ತಗೊಂಡು ಹಿಂಗೆ ಮನ್ಗೆ ಹೋಗ್ಬೇಕು. ಹೋಗೋಣ ಇವತ್ತೇನೆ ನೀವು ಅಳಿಯಂತಾಗೆ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಹೋಗೋಕ್ಕೆ ಹುಷಾರು ತಪ್ಪಿಬಿಟ್ಟೆ. ನಾಳೆ ನಾಡಿದ್ರಾಗ ಹೋಗಿ ಅಳಿಯನ ಹತ್ರ ಕೇಳಿ ಮಾತಾಡಿ ನೋಡೋಣ ನನ್ನ ಮಗಳನ್ನ ಒಂದು ಮಾಡೋದು ಇವನು. ಅಯ್ಯೋ ಯಾರಿಗೆ ಹೇಳೋನು ನಮ್ಮ ಕಷ್ಟ. ಸರಿ ಕಣಪ್ಪ, ನಾನು ಬೊತ್ತಿನ ಆಯ್ತಿಲ್ಲ, ಸುಳ್ಳಿ ಆಯ್ತೈತೆ. ಮನೆಗೆ ಹೋಗಿ ಮನೆ ಕತ್ತೀನಿ. ಸರಿ ಅಣ್ಣ, ಆಯಿತು. ಇಂಥ ಹುಡುಗಿಯರಿದ್ಬಿಟ್ರೆ ಊರು ಹಳ್ಳಿ ಉದ್ಧಾರನೇ ಬುಡಿ.